ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ MIMS ನವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಅಪ್ಲಿಕೇಶನ್ನ ಹೇಗ್ ಹಾಕೋಬಹುದು, ಉದ್ಯೋಗ ಸ್ಥಳ ಎಲ್ಲಿರುತ್ತೆ, ಸ್ಯಾಲ್ರಿ ಏನಿರುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ? ಇವಾಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ ಪ್ರೆಸ್ ಮಾಡಿ. ಪ್ರತಿದಿನಾನು ನೀವು ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ನ ನೋಡಬಹುದು. ನೋಟಿಫಿಕೇಶನ್ ಬಂದಾಗ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಬಹುದು. ಅದಕ್ಕೋಸ್ಕರ ನೋಟಿಫಿಕೇಶನ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಶುರು ಮಾಡೋಣ. MIMS ಅಂತ ಹೇಳಿದ್ರೆ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಅವರು ಮೆಡಿಕಲ್ ಫಿಸಿಸಿಸ್ಟ್ ಮತ್ತೆ RSO ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಉದ್ಯೋಗ ಸ್ಥಳ ಮಂಡ್ಯ, ಕರ್ನಾಟಕ. ನೆಕ್ಸ್ಟ್, ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅಪ್ಲಿಕೇಶನ್ ನ ಹಾಕೋಬಹುದು. ಗೊತ್ತಾಯ್ತಲ್ಲ, 18ರಿಂದ 45 ವರ್ಷದವರು ಅಪ್ಲಿಕೇಶನ್ ಹಾಕೋಬಹುದು. ಸ್ಯಾಲ್ರಿಯ ಡೀಟೇಲ್ಸ್ ನ ನೋಡೋದಾದ್ರೆ 1 ಲಕ್ಷ ರೂಪಾಯಿ ಇರುತ್ತೆ. ಇದು ತಿಂಗಳ ಸ್ಯಾಲ್ರಿ ಆಗಿರುತ್ತೆ. 1 ಲಕ್ಷ ರೂಪಾಯಿ ಪರ್ ಮಂತ್ ಇದು ಸ್ಯಾಲ್ರಿ. ನೆಕ್ಸ್ಟ್, ಅಪ್ಲಿಕೇಶನ್ ನ ಹೇಗ್ ಹಾಕ್ಬೇಕು ಅನ್ನೋದರ ವಿವರನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಾಪ್ ಚಾನಲ್ ನ ಓಪನ್ ಮಾಡಿದೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಚಾನಲ್ ಲಿಂಕ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನಾನು ಡೀಟೇಲ್ಸ್ ನ ನೋಡ್ಕೋಬಹುದು, ಮತ್ತೆ ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಯಾಕಂದ್ರೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಯಾವ್ದಾರ ಡಾಕ್ಯುಮೆಂಟ್ಸ್ ಮಿಸ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ. ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ ಅಂತಿದ್ದೀರಾ, ಎಲ್ಲಿ ಸಿಗುತ್ತಿದು ಅಂತ ಕೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ ನೋಟಿಫಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದು. ಮಾಡಿದ ನಂತರ ನೀವು ಅಪ್ಲಿಕೇಶನ್ ಹಾಕುವ ಅಗತ್ಯ ಇಲ್ಲ. ಇದಕ್ಕೆ ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗತ್ತೆ. ವಾಕ್ ಇನ್ ಇಂಟರ್ವ್ಯೂ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಎಲ್ಲ ಸರ್ಟಿಫಿಕೇಟ್ಸು, ಡಾಕ್ಯುಮೆಂಟ್ಸು, ನಿಮ್ಮ ID ಕಾರ್ಡ್ಸು, ಪಾಸ್ಪೋರ್ಟ್ಸು ಮತ್ತೆ ಇದೆಲ್ಲ ಒಂದು ಕಾಪಿ ಜೊತೆಗೆ ತಗೊಂಡು ಹೋಗಿರಿ. ಅಫಿಷಿಯಲ್ ನೋಟಿಫಿಕೇಶನ್ ನೋಡ್ಕೊಳ್ಳಿ ಒಂದು ರೆಫರೆನ್ಸ್ಗೆ. ಎಲ್ಲಿ ಅಂತ ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಕೌನ್ಸಿಲ್ ಹಾಲ್, ಗ್ರೌಂಡ್ ಫ್ಲೋರ್, MIMS ಬಿಲ್ಡಿಂಗ್, MIMS ಮಂಡ್ಯ. ಇಲ್ಲಿಗೆ 17 ಜನವರಿ 2025ಕ್ಕೆ ನೀವು ಹೋಗ್ಬೇಕಾಗುತ್ತೆ. ಓಕೆನಾ? ನೋಟ್ ಡೌನ್ ಮಾಡ್ಕೊಂಡಿದ್ದೀನ ಅಂತ ಅನ್ಕೊಂತೀನಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕಾ? mims.karnataka.gov.in ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್ ಆಗಿರುತ್ತೆ. ನೆಕ್ಸ್ಟ್, ಓಪನ್ ಆಗಿದ್ದ ದಿನಾಂಕ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ವಾ? ಇವಾಗಲೇ ಲೈಕ್ ಮಾಡಿ ಹಲವಾರು ಜನರಿಗೆ ತಲುಪೋ ತರ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ನ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ. ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ 3 ಜನವರಿ 2025. ವಾಕ್ ಇನ್ ಇಂಟರ್ವ್ಯೂ ದಿನಾಂಕ 17 ಜನವರಿ 2025. ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ನೋಡೋಣ. ಪೋಸ್ಟ್ ಗ್ರಾಜ್ಯುಯೇಷನ್ ಆಗಿರಬೇಕು ಅಥವಾ MSc ಆಗಿರ್ಬೇಕಾಗುತ್ತೆ, ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಬೋರ್ಡ್ ಇಂದ. ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋದನ್ನ ನಾನು ಉತ್ತರ ಕೊಡ್ತೀನಿ.